ಇವತ್ತು IPL ಸೀಸನ್ 8 ನಡೀತಾ ಇರುವಂತದ್ದು ಇಳಕಲ್ಲಲ್ಲಿ ಬಹಳ ಖುಷಿಯಾದ ಸಂದರ್ಭ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನು ಕೂಡ ಒಬ್ಬ RCB ಫ್ಯಾನ್ ಆಗಿ, ವಿಶೇಷವಾಗಿ ಕ್ರಿಕೆಟ್ ಅಭಿಮಾನಿಯಾಗಿ ಇವತ್ತು ನಮ್ಮ ಇಳಕಲ್ನಲ್ಲೇ, ನಮ್ಮ ಹುನಗುಂದ ತಾಲೂಕಿನಲ್ಲಿ ನಡೀತಾ ಇರುವಂತ ಈ IPL ಸೀಸನ್ 8 ಅನ್ನ ನಿನ್ನೆ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ರು ನನ್ನ ಪತಿಯವರಾದಂತ ವಿಜಯನಂದನ್ ಕಾಶ್ಯಪ್ನವರು, ಶಾಸಕರಾಗಿದ್ದಾರೆ. ಇವತ್ತು ಅಂತ ಒಂದು ಕ್ರಿಕೆಟ್ ಅಭಿಮಾನಿಗಳಿಗೆ ಸಾಕಷ್ಟು ಯುವಕರು ನಿನ್ನೆ ಸೇರಿದಂತ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲಾ ಯುವಕರನ್ನ ನೋಡಿದ್ರೆ ಬಹಳ ಖುಷಿ ಅನಿಸ್ತು. ಇವತ್ತು ಅಂತ ಒಂದು ಕ್ರೀಡಾಪಟುಗಳಿಗೆ ಸಾಕಷ್ಟು ಉತ್ತೇಜನವನ್ನ ಕಳೆದ 8 ವರ್ಷದಿಂದನೂ ಕೂಡ ನೀಡ್ತಾ ಬಂದಿರುವಂತದ್ದು ಒಂದು ಖುಷಿಯಾದ ಸಂಗತಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸಾಕಷ್ಟು ಜನ ಇಲ್ಲಿಂದ ಬೇರೆ ಬೇರೆ ಕಡೆನೂ ಕೂಡ ಒಂದು ಕ್ರಿಕೆಟ್ ಅನ್ನ ಒಂದು ಕ್ರೀಡೆಯಲ್ಲಿ ಬೇರೆ ಒಂದು ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಇಲ್ಲ ಬೇರೆ ಬೇರೆ ಮಟ್ಟದಲ್ಲಿ ಪಾಲ್ಗೊಳ್ತಾ ಇರೋದು ನಮ್ಮ ಇಳಕಲ್ನ ಯುವಕರು ಬಹಳ ಖುಷಿ ತಂದಿದೆ. ಇನ್ನ ಎತ್ತರಕ್ಕೆ ಬೆಳಿಬೇಕು ಕ್ರೀಡಾಪಟುಗಳು, ನಮ್ಮ ಇಳಕಲ್ ಇರುವಂತ ಕ್ರೀಡಾಪಟುಗಳು ಅಂತೇಳಿ ನಾನು ಅವ್ರಿಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ, ಆಶಿಸ್ತಾ, ಸಾಕಷ್ಟು ಎಲ್ಲಾ ತಂಡಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಪ್ರಥಮ ಬಾರಿಗೆ ನಾನು IPL ಸೀಸನ್ 1 ಅನ್ನ ನಾನು ಅದ್ದೂರಿಯಾಗಿ ಉದ್ಘಾಟನೆಯನ್ನ ಮಾಡಿದ್ವಿ, ಚಾಲನೆಯನ್ನ ನೀಡಿದ್ವಿ. ಅವತ್ತು ಕೂಡ ಟಾಸ್ಕ್ ಅನ್ನ ಮಾಡಿದ್ವಿ. ಇವತ್ತು ಮತ್ತೆ ಆ ಶುಭ ಸಂದರ್ಭ ನನಗೆ ಒದಗಿ ಬಂದಿರುವಂತದ್ದು. ಇವತ್ತು ಅದನ್ನ ಅನುವು ಮಾಡಿಕೊಟ್ಟಂತ ನನ್ನ ಪತಿಯವರಾದಂತ, ಶಾಸಕರಾದಂತ ಹಾಗೂ ಅಭಿವೃದ್ಧಿ ನಿಗಮದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂತ ವಿಜಯನಂದನ್ ಕಾಶ್ಯಪ್ನವ್ರ ಅವ್ರಿಗಾಗಿರ್ಬೋದು, ಜೊತೆಗೆ ಇವತ್ತು ಈ ಎಲ್ಲಾ ರೂವಾರಿಯನ್ನ ನಡ್ಸ್ಕೊಡ್ತಾ ಇರುವಂತ ನಮ್ಮ ಹಿರಿಯರಾದಂತ ಮುಚ್ಕಂಡಿ ಸರ್ ಆಗಿರ್ಬೋದು, ಇವತ್ತು ಎಲ್ಲಾ ಸಾಕಷ್ಟು ಕಮಿಟಿ ವರ್ಗದವ್ರು ಇದ್ದಾರೆ ಕಲ್ಚರಲ್ ಸ್ಪೋರ್ಟ್ಸ್ ಅಂಡ್ ಅಕಾಡೆಮಿ ಇದ್ರಲ್ಲಿ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ತಮ್ಮೆಲ್ಲರಿಗೂ ಯಾರೇ ಕ್ರೀಡಾಪಟುಗಳು ಇದರಲ್ಲಿ ಪಾಲ್ಗೊಂಡಿದ್ದೀರಾ, ಎಲ್ಲರೂ ಸೋಲಾಗ್ಲಿ ಗೆಲುವಾಗ್ಲಿ ಮುಂದೊಂದು ದಿನ ಗೆಲ್ತೀವಿ ಅನ್ನುವಂತ ಒಂದು ಅಚಲವಾದಂತ ವಿಶ್ವಾಸವನ್ನ ಇಟ್ಕೊಂಡು, ಇದು ಒಂದು ಸ್ಪರ್ಧೆ ಆಗಿರೋದ್ರಿಂದ, ಸ್ಪರ್ಧಾತ್ಮಕ ಮನೋಭಾವನದಿಂದ ಕ್ರೀಡೆಯನ್ನ ಶಾಂತಿಯುತವಾಗಿ ನಮ್ಮೆಲ್ಲ ಯುವಕ ಮಿತ್ರರಿಗೂ ಕೂಡ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಶಾಂತಿಯುತವಾಗಿ ಈ ಒಂದು ಕ್ರೀಡೆಯನ್ನ ನಡೆಯುವಂತ ಎಷ್ಟು ದಿನಗಳು ನಡೆಯುತ್ತೆ ಅಷ್ಟು ದಿನನೂ ಕೂಡ ಶಾಂತಿಯುತವಾಗಿ ನಡೆಸ್ಕೊಡ್ಬೇಕು. ಜೊತೆಗೆ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಗ್ರಾಮೀಣ ಮಟ್ಟದ ಯುವಕರು ಕೂಡ ಇದರಲ್ಲಿ ಪಾಲ್ಗೊಂಡು ಅವರು ಕೂಡ ಮುಂದಿನ ದಿನಮಾನದಲ್ಲಿ ಇದರ ಪಾಲ್ಗೊಳ್ಳುವಂತ ನಿರೀಕ್ಷೆಯನ್ನ ಇಟ್ಕೊಂಡು ಹೆಚ್ಚು ಹೆಚ್ಚು ಯುವಕರು ಇವತ್ತೆಲ್ಲ ಸಾಕಷ್ಟು ಜನ ಮೊಬೈಲ್ಗೆ ಅಧೀನರಾಗ್ತಿರೋದ್ರಿಂದ ದೇಹದ ಸದೃಢತೆಯನ್ನ, ಮಾನಸಿಕವಾದ ಸ್ಥಿಮಿತೆಯನ್ನ ಕಲ್ಕೊಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು. ಇವತ್ತು ಕ್ರಿಕೆಟ್ ಅಂತ ಕ್ರೀಡೆ ಇನ್ನ ಹೆಚ್ಚಿನ ಬೇರೆ ಬೇರೆ ಸಾಹೇಬ್ರಿಗೆ ಹೇಳ್ತಾ ಇರ್ತೀನಿ ನಾನು, ಕ್ರಿಕೆಟ್ ಅಷ್ಟೇ ಅಲ್ಲ, ಮುಂದಿನ ದಿನಮಾನದಲ್ಲಿ ಕಬಡ್ಡಿ ಆಗಿರ್ಬೋದು, ಇನ್ನ ಹೆಚ್ಚು ಕ್ರೀಡೆಗಳು ನಮ್ಮ ಉತ್ತರ ಕರ್ನಾಟಕದ ಒಂದು ಗರಡಿ ಮನೆಯ ಒಂದು ಸಾಕಷ್ಟು ಇಂಥ ಕ್ರೀಡೆಗಳಿದಾವೆ. ಅವೆಲ್ಲವನ್ನು ಕೂಡ ಮುಂದಿನ ದಿನದಲ್ಲಿ ಅವ್ರು ನಡ್ಸ್ಕೊಡ್ಲಿ ಅಂತೇಳಿ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ಕೊಂಡು ಸಾಕಷ್ಟು ಜನ ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ ಅಂತ ಮನವಿ ಮಾಡ್ಕೊತೀನಿ. ಎಲ್ಲರಿಗೂ ಕೂಡ ಶುಭ ಹಾರೈಸ್ತೀನಿ. ಧನ್ಯವಾದಗಳು.